ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿಂದ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಎದ್ದೇಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ಎದ್ದ ತಕ್ಷಣವೇ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನನಗೆ ಮತ್ತು ಅರುಣ್ ಅವ್ರಿಗೆ ಟೀ ಮಾಡಿಕೊಂಡೆ. ಸೊ ಬೇಕ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ಕೂಡ ತರಿಸ್ಕೊಂಡೆ. ಅಪ್ಪಾಜಿನೇ ಹೋಟೆಲಿಂದ ತಿಂಡಿ ತಂದಿರು. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿನ ತರಿಸ್ಕೊಂಡಿದ್ದೆ. ಸೊ ತಿಂಡಿ ಎಲ್ಲ ಆದಮೇಲೆ ಬೇಕ್ರಿ ಕಡೆ ಹೊರಟೆ. ವಾಟರ್ ಬಾಟಲ್ ಮತ್ತು ನನ್ನ ಕೀ ಎತ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾನು ಬೇಕ್ರಿ ಹತ್ರ ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದರು. ಸೊ ಇವತ್ತು ಫ್ರೈಡೇ ಅಲ್ವಾ, ಕಳಶ ಎಲ್ಲ ತೆಗೆದ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ನಾನು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಸೊ ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಆಮೇಲೆ ಪೂಜೆ ಕೂಡ ಮುಗಿಸ್ಕೊಂಡ್ರು ಅವರು. ಮನೇಲೇ ಇದ್ದು ಬೋರಿಂಗ್ ಅನಿಸುತ್ತೆ ಗೈಸ್. ಸೊ ಹಾಗಾಗಿ ಡೈಲಿ ಬೇಕ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ಸೊ ಈ ರೀತಿ ಪೂಜೆನ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಮನೆಯವರು. ಮನೇಲೇ ಆಗಿರ್ಬೋದು, ಅಂಗಡಿಲೇ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಹೂವು ಎಲ್ಲ ಹಾಕ್ಬಿಟ್ಟು. ಸೊ ಹಾಗೆಯೇ ಟೈಮ್ ಪಾಸ್ ಆಗಬೇಕಂತ ಹೇಳ್ಬಿಟ್ಟು ಕುರ್ಕುರೆ ತಿನ್ಕೊಂಡು ವ್ಯಾಪಾರ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೋತಾ ಇದ್ದೆ. ಸೊ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬ್ಯಾಂಕ್ ಹತ್ರ ಬಂದೆ. ಬ್ಯಾಂಕಿಂದ ಡೈರೆಕ್ಟ್ ನಮ್ಮ ಹೋಟೆಲ್ ಹತ್ರ ಬಂದೆ. ಸೊ ನಾನು ಹೋದಾಗ ಅಪ್ಪ ಅಮ್ಮ ಇಬ್ಬರು ಇರಲಿಲ್ಲ. ಟೌನ್ ಒಳಗಡೆ ಕೆಲಸ ಇತ್ತು ಅಂತ ಹೋಗಿದ್ರು. ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಮನೆ ಕಡೆ ಬಂದು ಟೈರ್ಡ್ ಆಗಿತ್ತಂತ ಹೇಳ್ಬಿಟ್ಟು ನಿದ್ದೆ ಮಾಡಿ ಎದ್ದು ಸಂಜೆ ಆಯಿತು. ಸೊ ಮತ್ತೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಟೀ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.